ಹಲೋ ರೀ ಮೇಡಮ್, ನಿಮ್ಮ ಹೆಸರೇನು ರೀ? ಮಂಗಳ. ಜೋರು ಮಾತಾಡ್ಬೇಕ್ರಿ. ಹಾಂ, ಆಮೇಲೆ ನೀವು ಇಲ್ಲೇ ಗಾಡಿ ಕಲಿಸ್ತಾರಂತ ನಿಮ್ಗೆ ಯಾರು ಹೇಳಿದ್ರಿ? ದೀಪಾ ಅಂತೇಳಿ ಕಲ್ತವ್ರೊಬ್ರು ಫ್ರೆಂಡ್ ರೀ ಅವರು. ನಿಮ್ಮ ಫ್ರೆಂಡ್ ಹೇಳಿದ್ರು. ಓಕೆ ಓಕೆ. ಆಮೇಲೆ ಇವಾಗ ಗಾಡಿ ಯಾಕೆ ಬೇಕಾಗಿತ್ತು ರೀ ಮೇಡಮ್ ನಿಮ್ಗೆ? ಜಾಬ್ ಮಾಡ್ತೀರಿ ಏನು ಹೌಸ್ ವೈಫಾ? ಹೌಸ್ ವೈಫ್ ರೀ, ಬಟ್ ಮಕ್ಳು ಅದಾರ ರೀ. ಹ್ಞೂ ರೀ. ಟ್ಯೂಷನ್. ಹಾಂ, ಮಕ್ಕಳಿಗೆಲ್ಲ ಸ್ಕೂಲ್ಗೆ ಬಿಟ್ಟು ಬರೋದು ಕರ್ಕೊಂಬರೋದು ಮಾಡಲಿಕ್ಕೆ ಬೇಕಾಯ್ತು. ಮಾರ್ಕೆಟ್ಗೆ ಹೋಗ್ಬೇಕು, ಫ್ರೆಂಡ್ಸ್ ಮನೆಗೆ ಹೋಗ್ಬೇಕು, ಒಂದು ಎರಡು ಕೆಲಸ. ಓಕೆ ರೀ ಮೇಡಮ್, ಬರುವಾಗ ಏನಾರೇ ಕಲ್ತು ಬಂದಿದ್ರಾ? ಏನೂ ಇಲ್ಲ ರೀ. ಏನೂ ಕಲ್ತಿಲ್ಲ. ಬರುವಾಗ ಏನು ಅನ್ನಿಸ್ತಿತ್ತು ರೀ ಮೇಡಮ್ ನಮ್ಮ ಮನೆಗೆ ಬಂದಾಗ? ಬರಂಗಿಲ್ಲ, ಹೆಂಗೋ ಏನೋ ಅಂತ ಹೆದರಿಕೆ ಇತ್ತು, ಸ್ವಲ್ಪ ತುಂಬ ಹೆದರಿಕೆ ಇತ್ತು. ಹೆದರಿಕೆ ಇತ್ತು. ಓಕೆ. ಇಲ್ಲಿ ಬಂದ್ಮೇಲೆ ಒಂದು 3-4 ದಿನ ಚೂರು ಇತ್ತು. ಹ್ಞೂ, ಕಲ್ಕೋತೇನೋ ಇಲ್ಲೋ ಕಾನ್ಫಿಡೆನ್ಸ್ ಕಲಿತೇನೆ ಇಲ್ಲ. ಹೋಗ್ತಾ ಹೋಗ್ತಾ ಹಾಂ, ಆಮೇಲೆ ಅನ್ಸಕ್ ಸ್ಟಾರ್ಟ್ ಆಯ್ತು. ಓಕೆ, ಬರ್ತೈತಿ, ಬ್ಯಾಲೆನ್ಸ್ ಮಾಡ್ಬೋದು, ಕಲಿಬೋದು, ಕಾನ್ಫಿಡೆನ್ಸ್ ಬಂತು ಮೇಡಮ್. ಕಾನ್ಫಿಡೆನ್ಸ್ ಬಂತು, ಗಾಡಿ ಸ್ಟಾರ್ಟ್ ಮಾಡಿದ್ರಿ. ಓಕೆ ರೀ. ಕಲಿಯೋ ಮುಂದೆ ಏನು ನಿಮ್ಗೆ ಟೀಚರ್ ಟ್ರೈನಿಂಗ್ ಕೊಟ್ರಲ್ಲ, ಅವಾಗೆಲ್ಲ ಇದು ಕರೆಕ್ಟ್ ಇದೆ ಅನ್ನಿಸ್ತಾ? ಏನೇನು ಅನ್ನಿಸ್ತಿತ್ತು ರೀ? ಅವ್ರದ್ದೆಲ್ಲ ಹೇಳಿದ ರೂಲ್ಸ್ ಫಾಲೋ ಮಾಡಿದ್ದಕ್ಕೆ ಗಾಡಿ ಬಂದಿತ್ತು. ಬಂದದ ಅದು ತಮಗೆ ತಿಳಿದಂಗೆ ತಾವು ಮಾಡ್ಕೋತ ಹೋದ್ಕೊಳ್ಳಿ, ಲಘು ಲಘು ಬರಲ್ರಿ. ಇಲ್ಲ, ಟ್ರೈನರ್ ಅಂತ ಯಾಕೆ ಮಾಡಿರ್ತಾರಂದ್ರೆ ಅವ್ರು ಏನು ಹೇಳ್ತಾರೆ ಅದನ್ನ ಹಾಂ, ನೀಟಾಗಿ ಗಾಡಿ ಹೊಡಿ. ನಿಮ್ದು ಏನು ಕೂತಿರೋದು ಸರಿ ಇಲ್ವಾ, ಮಾಡ್ತಿರೋದು ಸರಿ ಇಲ್ವಾ, ಅವೆಲ್ಲ ನಾವು ಒಂದೊಂದು ತಪ್ಪುಗಳನ್ನು ತೆಗಿತೇವೆ ರೀ. ಅದಷ್ಟು ಮಾಡಿ ಬಿಟ್ಬಿಟ್ರೆ ಸಾಕ್ರಿ. ನಾನು ಎಲ್ಲೋ ಇಷ್ಟು ದೂರ ನಿಂತಿರ್ತೀನಿ, ನೀವು ಒಬ್ಬರೇ ಹೋಗ್ಬರ್ದೆ. ಇಂಥ ಬಿಸಿ ರೋಡೊಳಗೆ ಒಬ್ಬರೇ ಗಾಡಿ ಹೊಡ್ಕೊಂಡು ಹೋಗಿ ಬರೋದು ಎಷ್ಟು ಕಠಿಣ. ಅಂಥದ್ರೊಳಗೆ ನಾನು ನಮಗೆಲ್ಲ ಅನುಕೂಲತೆ ಇಲ್ಲ ಅಂದರೂ ಕೂಡ ಇದೇ ರೋಡೊಳಗೆ ನಾ ಗಾಡಿ ಸಾವಿರಾರು ಜನರಿಗೆ ಗಾಡಿ ಕಲ್ಸೀನಿ. ಹೌದಾ? ಮತ್ತು ನೀವು ಹೇಳ್ದಂಗೆ ಕೇಳಿದ್ರಷ್ಟು ಜೀವನೂ ರಕ್ಷಣೆ ಆಗ್ತದೆ, ಆಮೇಲೆ ನಮ್ಮ ಗಾಡಿನೂ ರಕ್ಷಣೆ ಆಗ್ತದೆ. ರೂಲ್ಸ್ ಹೇಳ್ತೀರಿ ಏನು ಹಾಡು ಅಂತ ಹೇಳಿ ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಹಾಂ ನಿಧಾನವಾಗಿ ಹಾಂ, ಪರ್ಫೆಕ್ಟಾಗಿ ಬರ್ತದೆ. ಪರ್ಫೆಕ್ಟಾಗಿ ಬರ್ತದೆ. ಎಲ್ಲೂ ಬೀಳಾರ್ದಂಗೆ. ಹಾಂ, ಬೇಸಿಕ್ ಏನು ನಾ ಹೇಳ್ಕೊಡ್ತೀನಲ್ಲ, ಫಸ್ಟ್ 1 ವೀಕ್ ಒಳಗೆ ಏನು ಕಲಿತಾರಲ್ಲ ಅದು ಭಾಳ ಇಂಪಾರ್ಟೆಂಟ್. ಭಾಳ ಇಂಪಾರ್ಟೆಂಟ್. ಹಾಂ, ಗಾಡಿ ದುಗ್ಸೋದಾತು, ಎಕ್ಸಿಲೇಟರ್ ಟ್ರೈನಿಂಗ್ ಆಯ್ತು, ಸ್ಟ್ಯಾಂಡ್ ಹಾಕೋದು ತೆಗಿಯೋದಾಯ್ತು, ಎಲ್ಲ ಬಂದ ಕೂಡ ನಾವ್ಯಾಕೆ ನಿಲ್ಲಂತೀರಿ? ಆರಾಮಾಗಿ ಸ್ಪೀಡ್ ಮಾಡಿರಿ, ಎಕ್ಸಿಲೇಟರ್ ಕೊಡ್ರಿ, ಕಾಲು ಮೇಲೆ ಇಡ್ರಿ, ಎಲ್ಲ ಹೇಳ್ತೀವಿ ನಾವು. ಹೌದಾ? ನಿಧಾನವಾಗಿ ಕಲ್ಕೊಬೇಕು. ಓಕೆ ರೀ. ನಿಮ್ಮ ಟೀಚರ್ ಹೇಗಿದ್ದಾರೆ ರೀ ಮೇಡಮ್? ಬೆಸ್ಟ್. ಕಲಿಯಕ್ಕೆ ಆಗೋದಿಲ್ಲ ಅಂದವ್ರಿಗೆಲ್ಲ ಗಾಡಿ ಬರ್ತೈತಿ. ಹಾಂ, ಟೀಚರ್ ಕಡೆ ಬಂದುಬಿಟ್ರೆ ಎಕ್ಸಾಂಪಲ್ ಇಲ್ಲಿ ಬಂದುಬಿಟ್ರೆ ಯಾರು ಬರಲ್ಲ ಅಂತಾರಲ್ಲ ಅವರಿಗೆಲ್ಲ ಬರ್ತೈತಿ. ಮತ್ತು ಫಸ್ಟ್ ಬಂದಾಗ ಟೀಚರ್ಗೆ ಇಷ್ಟು ಏಜ್ ಆಗ್ಯದ ಅಂತ ಹೆದರ್ಬಿಟ್ರಿ ಹೆಂಗೆ ಕಲಿಸ್ತಾರ ಅಂತಂದು? ಇಲ್ಲ, ಏಜ್ ಆಗೈತಲ್ಲ ಹೆಂಗ ಅಂತ ಸ್ವಲ್ಪ ಅನ್ಸಿತ್ತು, ಬಟ್ ಏಜ್ ಮ್ಯಾಟ್ರ್ ಆಗಂಗಿಲ್ಲ, ನಾ ಕಲಿಸ್ತೇನೆ ಅಂತ ಟೀಚರ್ ಪ್ರೂವ್ ಮಾಡಿದ್ರು. ಓ ಬಾ, ನೈಸ್ ರೀ ಮೇಡಮ್, ಚೆನ್ನಾಗಿ ಮಾತಾಡಿದ್ರಿ. ಓಕೆ ರೀ ಮೇಡಮ್, ಆಲ್ ದ ಬೆಸ್ಟ್. ನಮ್ಮ ಗಾಡಿನೂ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ನಿಮ್ಮ ಗಾಡಿನೂ ಮಾಡಿರಿ, ಹೆಲ್ಮೆಟ್ ಎಲ್ಲ ಹಾಕೊಂಡು ಗಾಡಿ ಹೊಡೀರಿ, ಲೈಸೆನ್ಸ್ ಮಾಡ್ಕೊಳ್ರಿ, ಹೊಸ ಗಾಡಿ ತೊಗೊಂಡು ನಮ್ಮ ಮನೆಗೆ ಬರ್ರಿ, ನಮಗೂ ಖುಷಿ ಆಗ್ತದೆ ರೀ. ಓಕೆ, ಆಲ್ ದ ಬೆಸ್ಟ್ ರೀ ಮೇಡಮ್.